ದೇಹದಲ್ಲಿ ಹೃದಯವು ರಕ್ತದ ಕಲ್ಮಶ ತೆಗೆದು ಶುದ್ಧೀಕರಿಸಿ ಕಳಿಸುತ್ತದೆ. ಹಾಗೆಯೇ ದೇವಸ್ಥಾನಗಳು ಮನಸ್ಸಿನಲ್ಲಿ ಕೊಳಕಿನಿಂದ ಬರುವವರನ್ನ ಶುದ್ಧೀಕರಿಸಿ ಕಳುಹಿಸುತ್ತವೆ. ದೇವಸ್ಥಾನಗಳು ಸಮಾಜದ ಹೃದಯವಿದ್ದಂತೆ ಎಂದು ಶಿರಸಿಯಲ್ಲಿ ಸೋಂದಾ ಸುಬ್ರಹ್ಮಣ್ಯ ಶ್ರೀಗಳು ಹೇಳಿದರು. ನಗರದ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ನಡೆದ ಕರ್ನಾಟಕ ದೇವಾಲಯ ಸಂವರ್ಧನಾ ಸಮಿತಿ ಹಮ್ಮಿಕೊಂಡ ದೇವಾಲಯ ಆಡಳಿತ ಮಂಡಳಿ ಚಿಂತನ ಸಭೆಯ ಸಾನ್ನಿಧ್ಯ ನೀಡಿ ಆಶೀರ್ವಚನ ನೀಡಿ ಮಾತನಾಡಿದರು. नमो गुरुभ्यो गुरुपादुकाभ्यो नमः परेभ्यः परपादुकाभ्यः आचार्य सिद्धेश्वर पादुकाभ्यो नमो लक्ष्मी. ಹೃದಯ ಕೆಟ್ಟರೆ ಉಳಿದ ಭಾಗಗಳಿಗೆ ತೊಂದರೆ. ಹಾಗೆಯೇ ದೇವಸ್ಥಾನ ಹಾಳಾದರೂ ಸಮಾಜದಲ್ಲಿ ಸಮಸ್ಯೆ ಆಗುತ್ತದೆ. ದೇವಸ್ಥಾನಗಳು ಸಮಾಜದ ಹೃದಯವಿದ್ದಂತೆ. ದೇವಸ್ಥಾನದಲ್ಲಿ ಭಗವದ್ಗೀತೆ ಅಳವಡಿಸಿಕೊಳ್ಳಬೇಕು. ಗೀತಾ ಜಯಂತಿಯಾದರೂ ಆರಂಭಿಸಿ ನಂತರ ನಿರಂತರತೆ ಇಟ್ಟುಕೊಳ್ಳಬೇಕು. ಸಿಖ್ಖರ ಗುರುದ್ವಾರದಂತೆ ನಮ್ಮ ದೇವಸ್ಥಾನದಲ್ಲೂ ತರಬೇಕು. ಶಾಂತತೆ ಸ್ವಚ್ಛತೆ ತರಬೇಕು. ಧರ್ಮ ಗ್ರಂಥದ ಪಠಣ ಆಗಬೇಕು. ಅದು ದೇವಸ್ಥಾನದ ಶಕ್ತಿಗೆ ಪೂರಕವಾಗುತ್ತದೆ ಎಂದು ಹೇಳಿದರು. ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಧ್ಯಾನ, ಯೋಗ ದಿನಾಚರಣೆ ಸಹಿತ ಜನರ ಹಿತದ ಚಿಂತನೆ ದೇವಾಲಯದಲ್ಲಿ ಆಗಬೇಕು. ದೇವಸ್ಥಾನಗಳು ಒಂದಷ್ಟು ಕಾರ್ಯಯೋಜನೆ ಹಾಕಿಕೊಳ್ಳಬೇಕು. ದೇವಸ್ಥಾನ ಸರ್ಕಾರೀಕರಣ ಆಗದಂತೆ ನೋಡಿಕೊಳ್ಳಬೇಕು. ದೇವಸ್ಥಾನಗಳಿಗೆ ಸ್ವಾಯತ್ತತೆ ಕೊಡುವ ಕಾನೂನು ಇಲ್ಲವಾಗಿದೆ. ಕಾನೂನು ಅತಂತ್ರತೆ ಇದ್ದಾಗಲೇ ಸರ್ಕಾರೀಕರಣ ಆಗುವಂತಾಗಿದೆ ಎಂದು ಖೇದ ವ್ಯಕ್ತಪಡಿಸಿದರು. ಪ್ರಾಂತ ಕಾರ್ಯವಾಹಕ ರಾಘವೇಂದ್ರ ಕವಾಡ ಮುಖ್ಯ ವಕ್ತಾರರಾಗಿ ಮಾತನಾಡಿ, ಅಮೆರಿಕಾದಲ್ಲಿ ಚರ್ಚ್ಗೆ ಹೋಗುವ ನಂಬಿಕೆ ಕಳೆದುಕೊಳ್ಳಲಾಗಿದೆ. ಅವರು ಭಾರತದ ದೇವಾಲಯಗಳಿಗೆ ಬರುವಂತಾಗಿದೆ. ಹಿಂದೂ ಸಮಾಜವನ್ನು ಸಮರ್ಥವಾಗಿ ಕಟ್ಟಬೇಕು ಎಂದರು. ಧರ್ಮ ಜೀವನಕ್ಕೆ ಸಂಬಂಧಿಸಿದ್ದು, ಆಧ್ಯಾತ್ಮ ದೇವರ ಕಡೆಗೆ ಸಂಬಂಧಿಸಿದ್ದು. ಈ ಎರಡು ಸರಿಯಾಗಿ ಆಗಲು ಸಂಸ್ಕೃತಿ ಬೇಕು. ದೇವಾಲಯಗಳು ಪರಿವರ್ತನಾ ಕೇಂದ್ರಗಳು ಎಂದರು. ಸಂಯೋಜಕ ಮನೋಹರ್ ಮಠದ ಮಾರಿಕಾಂಬಾ ದೇವಸ್ಥಾನದ ಧರ್ಮದರ್ಶಿ ಮಂಡಳಿ ಅಧ್ಯಕ್ಷ ಆರ್.ಜಿ. ನಾಯ್ಕ್, ಜಿಲ್ಲಾ ಸಂಯೋಜಕ ವಿಎಲ್ ಹೆಗಡೆ ಬೊಮ್ಮನಹಳ್ಳಿ, ಶ್ರೀಕಾಂತ್ ಅಗಸಾಲ, ಸತ್ಯನಾರಾಯಣ್ ಭಟ್ ಸಂಘಟನಾ ಮಂತ್ರ ಹೇಳಿದರು. ಶ್ರೀನಿವಾಸ್ ಹೆಬ್ಬಾರ್ ಹಾಗೂ ಹೇಮಾ ಹೆಬ್ಬಾರ್ ದಂಪತಿಗಳು ಫಲ ಸಮರ್ಪಿಸಿದರು. ಇದೇ ವೇಳೆ ಶಿರಸಿಯ ಪವಿತ್ರ ನೆಲೆಗಳಲ್ಲಿ ಒಂದಾದ ಶ್ರೀ ರಾಘವೇಂದ್ರ ಮಠದಲ್ಲಿ ನೂತನವಾಗಿ ಜೀವಜಲ ಕಾರ್ಯಪಡೆ ನೇತೃತ್ವದ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಅವರು ನಿರ್ಮಿಸಿರುವ ಮಠದ ನೂತನ ಕಾರ್ಯಾಲಯದ ಉದ್ಘಾಟನೆಯನ್ನು ಸೋಂದಾ ಸ್ವರ್ಣವಲಿಯ ಹಸಿರು ಶ್ರೀ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ನೆರವೇರಿಸಿದರು. ಈ ವೇಳೆ ಜೀವಜಲ ಕಾರ್ಯಪಡೆಯ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್, ಮಠದ ಅಧ್ಯಕ್ಷ ಡಿಡಿ ಮಾಡ್ಗೇರಿ, ಕೆವಿ ಭಟ್, ಐಎಂ ಹೆಗ್ಡೆ ಇತರರು ಇದ್ದರು. ಇದೇ ವೇಳೆ ಶ್ರೀನಿವಾಸ್ ಹೆಬ್ಬಾರ್ ಹಾಗೂ ಹೇಮಾ ಹೆಬ್ಬಾರ್ ದಂಪತಿಗಳನ್ನು ಶ್ರೀಗಳು ಗೌರವಿಸಿದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಶಿರಸಿ.